सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं ग्रहजमहममेजं झेजमाम्नाजगेजं सदजमसदगेजं श्रीकालं भजेजम् अञ्जनासूनुसानिध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः हरिः ओम् जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सताम् अशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे एकादशेऽध्याये अद्य कथानुवादे सति किञ्चित् पूर्वकथानुवादः। ಗುರುಗಳೇ, ರಾಮ ರಾಮ ಮಹಾಭಾವ ಇನ್ನೊಂದ್ಸಲ ಹೇಳ್ಕೊಡಿ ಸರ್. ರಾಮ ರಾಮ ಮಹಾಭಾವನ ಒಂದೇ ಶ್ಲೋಕದಲ್ಲಿ ನಿನ್ನೆ ಹೇಳಿದ್ರು. ನಾನು ನಂತರ ಹೇಳ್ತೀನಿ ಮುಗಿದ ಮೇಲೆ. ಓಕೆ. ಈಗ 26ನೇ ಶ್ಲೋಕ. ವೈಕೃತಾಸ್ತ್ರಜ ಯೇ ವೈತೆ ದೇವಸರ್ಗಶ್ಚ ಸತ್ತಮ ವೈಕಾರಿಕಸ್ತು ಯಃ ಪ್ರೋಕ್ತಃ ಕೌಮಾರಸ್ತು ಉಭಯಾತ್ಮಕಃ. ಇನ್ನು ಸೃಷ್ಟಿಯ ಬಗ್ಗೆ ವಿವರಿಸ್ತಾ ಹೋಗ್ತಾ ಇದ್ದಾರೆ. ವೈಕೃತಾಹ ತ್ರಯ ಏವ ಏತೆ, ಇದನ್ನೆಲ್ಲ ವೈಕೃತ ಸೃಷ್ಟಿ ಅಂತ ಕರೀತಾರೆ. ವೈಕೃತ ಅಂದ್ರೆ ಪ್ರಾಕೃತ ವೈಕೃತ ಅಂತ ಎರಡು ತರ ಇದೆ ಅಂತ ಹಿಂದೆ ಬಂದಿತ್ತು ತುಂಬಾ. ವೈಕೃತ ಅಂದ್ರೆ ಬ್ರಹ್ಮಾಂಡದ ಒಳಗಡೆ ಆಗುವಂತಹ ಸೃಷ್ಟಿ, ಅದನ್ನ ವೈಕೃತ ಸೃಷ್ಟಿ ಅಂತ ಕರೀತಾರೆ. ಏತೆ ತ್ರಯ ಏವ, ಮೂರು ಅಂತ ಹೇಳ್ತಾರೆ. ಈ ಮೂರೇ ಅಂತ. ತ್ರಯ ಏವ ಯಾವುದು? ಸ್ಥಾವರ ಸೃಷ್ಟಿ, ತಿರ್ಯಕ್ ಸೃಷ್ಟಿ, ಮನುಷ್ಯ ಸೃಷ್ಟಿ. ಸ್ಥಾವರ ಪದಾರ್ಥ ನಾವು ಗೊತ್ತಿದೆ. ತಿರ್ಯಕ್ ಅಂದ್ರೆ ಪ್ರಾಣಿಗಳ ಬಗ್ಗೆ ಬಂತು, ಮರ ಗಿಡ ಇತ್ಯಾದಿ ಸ್ಥಾವರಗಳ ಬಗ್ಗೆ ಆಯ್ತು, ಮನುಷ್ಯರ ಬಗ್ಗೆ. ಈ ಮೂರು ಸೃಷ್ಟಿ ಬ್ರಹ್ಮಾಂಡದ ಒಳಗಿನ ಸೃಷ್ಟಿ. ದೇವಸರ್ಗಶ್ಚ ಅಂತ ಹೇಳ್ತಾರೆ. ಬರೀ ಮೂರಕ್ಕೆ ಅಂತಲ್ಲ, ತ್ರಯ ಏವ, ಮೂರಂತೂ ಹಾಗೇ ಇದೆ, ಜೊತೆಗೆ ದೇವತೆಗಳ ಸೃಷ್ಟಿನೂ ಅಂತ ಹೇಳಿದ್ರು. ಹಾಗಾದ್ರೆ ಅದಕ್ಕೇನು ಹೆಸರು? ವೈಕಾರಿಕ ದೇವಸರ್ಗ, ವೈಕಾರಿಕ ದೇವತಾ ಸೃಷ್ಟಿ ಅಂತ ಅದನ್ನು ಕರೀತಾರೆ. ಅದನ್ನು ಕೌಮಾರಸ್ತು ಉಭಯಾತ್ಮಕ, ಅದು ಎರಡು ತರ ಇದೆ ಅಂತ. ಪ್ರಾಕೃತವೂ ಆಗಿದೆ, ವೈಕೃತವೂ ಆಗಿದೆ. ಎರಡೂ ಆಗಿರೋದ್ರಿಂದ ವೈಕೃತದಲ್ಲೇ ಸೇರಿಸ್ತಿಲ್ಲ. ಈ ಮನುಷ್ಯರದು ಮತ್ತೆ ಪ್ರಾಣಿಗಳು ಮತ್ತೆ ಈ ಸ್ಥಾವರ ಪದಾರ್ಥಗಳದು ಇದೆಲ್ಲ ವೈಕೃತ ಆಗಿರುತ್ತೆ, ಬ್ರಹ್ಮಾಂಡದ ಒಳಗಿನ ಸೃಷ್ಟಿ ಆಗಿರೋದ್ರಿಂದ. ಅವುಗಳು ಎರಡೂ ಇರುತ್ತೆ. ಯಾವುದು ದೇವತೆಗಳ ಸೃಷ್ಟಿಯಲ್ಲಿ ಎರಡು ಬಗೆ. ಹಾಗಾಗಿ ವೈಕೃತ ಸೃಷ್ಟಿಯಲ್ಲೇ ಅಂತ ಒತ್ತಿ ಹೇಳಲಿಲ್ಲ ಅಷ್ಟೆ. ಇದನ್ನ ಕೌಮಾರಸ್ತು ಉಭಯಾತ್ಮಕ ಅಂತ ಹೇಳಿದ್ರು. ಇನ್ನು ವ್ಯಾಖ್ಯಾನದ ವಿಚಾರಕ್ಕೆ ಬಂದಾಗ, ಈ ಕೌಮಾರ ಅಂತ ಒಂದು ಶಬ್ದ ಬಂತಲ್ಲ, ಇದಕ್ಕೆ ಏನರ್ಥ ಅಂತ ವಿಶೇಷ ವಿಚಾರ ಇಲ್ಲಿ ಬರುತ್ತೆ. ಯಾಕಂದ್ರೆ ಕೌಮಾರ ಅನ್ನೋ ಶಬ್ದಕ್ಕೆ
ಎರಡು ತರ ಸೃಷ್ಟಿ ಉಭಯಾತ್ಮಕ ಅಂತ ಬಂತು. ಅದು ಏನೋ ಕೌಮಾರ ಅಂದ್ರೆ ಬ್ರಹ್ಮಾಂಡದ ಒಳಗಿನ ಸೃಷ್ಟಿ ಅಂತ ಅದಕ್ಕೆ ಅರ್ಥ, ಕೌಮಾರಸ್ತು ಅಂತ. ಉಭಯಾತ್ಮಕ ಕೌಮಾರ ಅನ್ನೋ ಶಬ್ದಕ್ಕೆ ಸಾಮಾನ್ಯ ಕುಮಾರಾವಸ್ಥೆಯಲ್ಲಿ ಅಂದ್ರೆ ಚಿಕ್ಕ ಅವಸ್ಥೆಯಲ್ಲಿ ಅಂತ ಅರ್ಥ ಬರುತ್ತೆ ಕೌಮಾರ ಅನ್ನೋ ಶಬ್ದಕ್ಕೆ. ಭಯಾತ್ಮಕ ಅಂತ ಹೇಳಿ ಎರಡು ರೀತಿ ಇದೆ, ಪ್ರಾಕೃತ ಮತ್ತೆ ವೈಕೃತ ಅಂತ ಬಂತು. ಕೌಮಾರ ಶಬ್ದದ ಸ್ವಾರಸ್ಯ ಏನು ಅಂತ ಒಂದು ವಿಷಯ ಅದರಲ್ಲಿ ಹೇಳ್ತಾ, ಮೊದಲಿಗೆ ಕೌ ಭೂಮೌ ಮಾ ಮಾನಂ ನಿರ್ಮಾಣಂ ತಸ್ಯ ಅರಹ ಪ್ರಾಪ್ತಿ ಅಸ್ಯ ಸಹ ಅಂತ ಬಿಡಿಸಿಬಿಡಿದಾನೆ. ಕೌ ಮಾ ಅರ ಅಂತ ಬಿಡಿಸ್ಕೊಳ್ಬೇಕು, ಮೂರು ಶಬ್ದ. ಕೌ ಅಂದ್ರೆ ಭೂಮಿ ಅಂತ ಅರ್ಥ, ಮಾ ಅಂದ್ರೆ ನಿರ್ಮಾಣ, ಅದನ್ನ ಅರ ಅಂದ್ರೆ ಹೊಂದೋದು, ಅಂದ್ರೆ ಭೂಮಿಯಲ್ಲಿ ನಿರ್ಮಾಣವನ್ನ ಪಡೆಯೋದು, ಅಂದ್ರೆ ಭೂಮಿಯಲ್ಲಿ ಆಗುವ ಸೃಷ್ಟಿ ಅಂತ ಅರ್ಥ ತಾತ್ಪರ್ಯ. ಅದನ್ನ ಕೌ ಮಾ ಅರ ಅಂತ ಬಿಡಿಸ್ಕೊಂಡ್ರೆ ಕೌಮಾರ ಅಂತ ಆಗಿದೆ. ಸಾಮಾನ್ಯ ಕು ಅನ್ನೋ ಶಬ್ದಕ್ಕೆ ಭೂಮಿ ಅನ್ನೋ ಅರ್ಥ ಪ್ರಸಿದ್ಧ, ಕುಹ್ ಪೃಥಿವ್ಯಾಮ್ ಅಂತ. ಕ ಅಂದ್ರೆ ಬ್ರಹ್ಮ, ಕು ಅಂದ್ರೆ ಪೃಥಿವಿ. ಮಾ ಅಂತಂದ್ರೆ ಮಾನ, ನಿರ್ಮಾಣ ಮಾಡೋದು ಅಂತ ಅರ್ಥದಲ್ಲಿ ಇಲ್ಲಿ ಬಂದಿದೆ. ಅದನ್ನೇ ಹೇಳ್ತಾರೆ, ಅಂಡಾತ್ ಬಹಿರ್ಜಾತಾನಾಂ ದೇವಾನಾಂ ಪುನಃ ಅಂಡ ಅಂತರ್ಭೂಮೋ ಜನ್ಮ ಕೌಮಾರ ಇತಿ ಉಚ್ಯತೆ ಇತ್ಯರ್ಥ. ಇದು ಎಲ್ರಿಗೂ ಕರೆಯಲ್ಲ, ಯಾರು ಬ್ರಹ್ಮಾಂಡದ ಹೊರಗೆ ಈಗಾಗಲೇ ಸೃಷ್ಟಿಯನ್ನು ಪಡೆದಿದ್ದಾರೋ ದೇವತೆಗಳು, ಅವರಿಗೆ ಬ್ರಹ್ಮಾಂಡದ ಒಳಗಡೆ ಭೂಮಿಯಲ್ಲಿ ಜನ್ಮ ಬಂದಾಗ ಅದನ್ನ ಕೌಮಾರ ಅಂತ ಕರೀತಾರೆ ಅಂತ. ಈ ರೀತಿಯಲ್ಲಿ ಕೌಮಾರ ಅನ್ನೋ ಶಬ್ದದ ವ್ಯುತ್ಪತ್ತಿಯನ್ನು ಹೇಳಿ, ದೇವಾನಾಂ ಅಂಡಜೋದ್ಭವ ವೈಕಾರಿಕಾಣಾಂ ಜನನಾತ್ ಪ್ರಾಕೃತೋ ವೈಕೃತಶ್ಚ ಸಹ ವೈಕಾರಿಕೇಶ್ವೇವ ಅನ್ಯೇಷಾಂ ಈಶದ್ ಭೋಗಿತ್ವ ಹೇತುತಃ ಉಭಯಾತ್ಮಕತ್ವಂ ತೇನೇವ ಪ್ರೋಚ್ಯಂತೆ ಅಷ್ಟಗಣಾಪಿ ಅಂತ ಅದಕ್ಕೆ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಕೆಲವರು ವ್ಯಾಖ್ಯಾನಕಾರೆಲ್ಲ ಇದಕ್ಕೆ ಏನೇನೋ ಅರ್ಥವನ್ನ ಮಾಡ್ಬಿಟ್ಟು ಕೊನೆಗೆ ಆಚಾರ್ಯರು ಹೇಳಿದ ಅರ್ಥಕ್ಕೆ ಬರ್ಲೇಬೇಕು, ಸರಿಯಾದ ಅರ್ಥ ತಿಳ್ಕೊಳ್ಳಿಕ್ಕೆ ಏನೇನ್ ಮಾಡಿದ್ದಾರೆ ಅಂತ ಬುದ್ಧಿವಂತರು. ದೇವ ಸರ್ಗಶ್ಚ ವೈಕೃತ ಅಂತ ಒಂದ್ ಮಾತು ಬಂತು, ದೇವತೆಗಳ ಸೃಷ್ಟಿನೂ ವೈಕೃತ ಸೃಷ್ಟಿ, ಬ್ರಹ್ಮಾಂಡದ ಒಳಗಿನ ಆಗೋ ಸೃಷ್ಟಿ ಅಂತ ಬಂತು. ಅಂದ್ರೆ ಈ ಸ್ಥಾವರ ಪದಾರ್ಥ ಮತ್ತೆ ಈ ಪ್ರಾಣಿ ಇತ್ಯಾದಿಗಳ ಸೃಷ್ಟಿ ಅದಷ್ಟೇ ಅಲ್ಲ ವೈಕೃತ, ದೇವತೆಗಳ ಸೃಷ್ಟಿ 8 ಬಗೆ ಇದೆ, ಅದಷ್ಟೂ ವೈಕೃತ, ಬ್ರಹ್ಮಾಂಡದ ಒಳಗಡೆ ನಡೆಯುತ್ತೆ ಅಂತ. ಅಲ್ಲ ಹಾಗಾದ್ರೆ ಹಿಂದೆ 3 ಸೃಷ್ಟಿ ವೈಕೃತ ಅಂತೀರಿ, ತ್ರಯ ಏವ ಅಷ್ಟೇ 3 ಅಂತ ಹೇಳ್ತೀರಿ, ಮುಂದ್ 4ನೇದು ಹೇಳ್ಬಿಡ್ತೀರಿ ಇದು ವೈಕೃತ ಸೃಷ್ಟಿ ಅಂತ. ಮತ್ ಹಿಂದೆ ಏವಕಾರ ಹೇಗೆ ಹೇಳೋದು, ತಪ್ಪಾಯ್ತಲ್ಲ. ನೀವು 3 ಜನ ಮಾತ್ರ ಊಟಕ್ಕೆ ಬನ್ನಿ, ಇಲ್ಲ ಇನ್ನೊಬ್ಬನು ಊಟ ಮಾಡ್ಕೊಂಡು ಹೋದ, ಮತ್ತೇನಿದು 3 ಜನ ಮಾತ್ರ ಬನ್ನಿ ಅನ್ನೋದು, ಒಂದ್ 3 ಜನಕ್ಕೆ ಮಾತ್ರ ಊಟ ಅಂತ ಅರ್ಥ. 4ನೇ ಮಂದಿನ ಊಟ ಮಾಡ್ಕೊಂಡು ಹೋದ ಅಂದ್ರೆ ಹಿಂದಿನ ವಾಕ್ಯ ಮುಂದಿನ ವಾಕ್ಯ ವಿರೋಧ ಬರ್ಲಿಲ್ವಾ? ಅಂದ್ರೆ ಆ ತರ ಆಯ್ತು. ಈಗ 3 ವೈಕೃತ ಸೃಷ್ಟಿನ ಬಾಯ್ಬಿಟ್ಟು ಹೇಳಿ 4ನೇದನ್ನ ಮುಂದಿನ ತಗೊಂಡ್ಬಿಟ್ಟೆ ದೇವತೆಗಳ ಸೃಷ್ಟಿನೂ ಅದು ವೈಕೃತ ಸೃಷ್ಟಿ ಅನ್ನಿಸ್ಕೊಳತ್ತೆ ಅಂತಂದ್ರೆ ಇದು ಸರಿನಾ ಅಂತ. ಆಗ ವೈಕಾರಿಕ ದೇವ ಸೃಷ್ಟಿಯನ್ನ ನಿಜ ಪ್ರಾಕೃತ ಸೃಷ್ಟಿಯಲ್ಲೂ ಅದನ್ನು ಸೇರಿಸ್ತಾರೆ, ಹಿಂದಕ್ಕೆ ಅದನ್ನ ಹೇಳಿದ್ದಾರೆ. ಆದ್ರೆ ಹಿಂದೆ ಹೇಳಿದ ದೇವತಾ ಸೃಷ್ಟಿನೇ ಬೇರೆ, ಎಲ್ಲಿ ಪ್ರಾಕೃತ ಸೃಷ್ಟಿ ಮಧ್ಯದಲ್ಲಿ ದೇವತೆಗಳ ಸೃಷ್ಟಿ ಹೇಳ್ತಾರಲ್ಲ, ಅಂದ್ರೆ ಬ್ರಹ್ಮಾಂಡದ ಹೊರಗಡೆ ದೇವತೆಗಳ ಸೃಷ್ಟಿ ಆಯ್ತು ಅಂತ ವಿಷಯ ಬಂದಿದೆ. ಇನ್ನು ಬ್ರಹ್ಮಾಂಡದ ಬಗ್ಗೆ ಉಲ್ಲೇಖನೆ ಇರಲಿಲ್ಲ, ಮೊದಲೇ ಬ್ರಹ್ಮಾಂಡದ ಹೊರಗಡೆ ಎಲ್ಲ ಸೃಷ್ಟಿ ಮಾಡಿದಾಗ ದೇವತೆಗಳು ಸೃಷ್ಟಿಗೆ ಬಂದಿದ್ದಾರೆ, ಅಂದ್ರೆ ಅವರು ಸೃಷ್ಟಿಯನ್ನ ಪಡೆದಿದ್ದಾರೆ. ಆ ಸೃಷ್ಟಿಯನ್ನ ಪ್ರಾಕೃತ ಅಂತ ಕರೆದಿದ್ದಾರೆ ಹಿಂದಕ್ಕೆ. ಆ ದೇವತೆಗಳ ಸೃಷ್ಟಿಗೆ ವೈಕಾರಿಕ ದೇವ ಸೃಷ್ಟಿ ಅಂತ ಕರೀತಾರೆ. ಆದ್ರೆ ಈಗ ಹೇಳ್ತಾ ಇರೋ ದೇವತಾ ಸೃಷ್ಟಿ ಇದು ಬೇರೆ, ಅದು 8 ವಿಧ ಸೃಷ್ಟಿ ಅಲ್ಲ, ಅಂದ್ರೆ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ ಹೇಳಿದ್ರಲ್ಲ ಅದು. ಈಗ ಹೇಳ್ತಾ ಇರೋದು 8 ವಿಧವಾದ ದೇವತೆಗಳ ಸೃಷ್ಟಿ. ಅದೇ ದೇವತೆಗಳ ಸೃಷ್ಟಿ ಅಂದ್ಮೇಲೆ ಅದೇ ದೇವತೆಗಳು ತಾನೆ, ಆದ್ರಿಂದ ಪ್ರಾಕೃತ ಸೃಷ್ಟಿಯಲ್ಲೂ ಸೇರಿಸ್ಕೊಳ್ಳಿ, ಈ ಕಡೆ ವೈಕೃತ ಸೃಷ್ಟಿಯಲ್ಲೂ ಸೇರಿಸ್ಕೊಳ್ಳಿ, ತಪ್ಪಿಲ್ಲ ಅಂತ ವ್ಯಾಖ್ಯಾನ ಮಾಡುದು. ಆದ್ರೆ ಪ್ರಾಕೃತ ಸೃಷ್ಟಿಯಲ್ಲೇ ಅದನ್ನು ಸೇರಿಸೋದು ಮುಖ್ಯ, ವೈಕೃತವಾಗಿಯೂ ಇದೆ ಅಷ್ಟೇ. ಈ ಎಲ್ಲ ದೃಷ್ಟಿಯಿಂದ ಪ್ರಾಕೃತದಲ್ಲಿಯೇ ಇದು ದೇವತೆಗಳ ಸೃಷ್ಟಿಯನ್ನ ಸೇರಿಸಬೇಕಾದ್ರಿಂದ 3 ವೈಕೃತ ಸೃಷ್ಟಿ ಅಂತ ಹೇಳಿತ್ತು. ಇದು ಕೌಮಾರ ಸೃಷ್ಟಿ ಅಂತಂದ್ರೆ ಏನು, ಅದ್ರ ಬಗ್ಗೆ ಹೇಳ್ತಾರೆ. ಕೌಮಾರ ಸೃಷ್ಟಿ ಮಾತ್ರ ಬೇರೆ, ಅದು ಪ್ರಾಕೃತ ವೈಕೃತ ಅಂತ ಎರಡೂ ಇರುತ್ತೆ. ಅಂದ್ರೆ ಅಭಿಪ್ರಾಯ, ಈಗ ಸನತ್ ಕುಮಾರನ್ನು ತಗೊಳ್ಳೋಣ. ಈ ಸನತ್ ಕುಮಾರರು ಮನುಷ್ಯರು ಹೌದು ದೇವತೆಗಳು ಹೌದು, ಈ ತರ ಸೃಷ್ಟಿ ಕೌಮಾರಾತ್ಮಕ. ಅಂದ್ರೆ ಈಗ ಆಚಾರ್ಯ ಹೇಳಿದ ಅರ್ಥ ಅಲ್ಲ ಇದು, ಇದು ಬೇರೆ, ಇವರೇ ಹೇಳ್ತಾ ಇರೋದು ಬೇರೆ ವ್ಯಾಖ್ಯಾನಕಾರರು.
ಕೌಮಾರ ಸೃಷ್ಟಿ ಅಂದ್ರೆ ಅವರು ದೇವತೆಗಳು ಆಗಿರ್ತಾರೆ, ಮನುಷ್ಯರು ಆಗಿರ್ತಾರೆ, ಈ ತರ ಸೃಷ್ಟಿ ಆಗತ್ತಲ್ಲ ಅದು. ದೇವತೆಗಳಾದ್ರಿಂದ ಅವರನ್ನ ಪ್ರಾಕೃತರು ಅಂತ ಕರೀತಾರೆ, ಮನುಷ್ಯರಾದ್ರಿಂದ ವೈಕೃತರು ಅಂತ ಕರೀತಾರೆ ಅಂತ. ಈ ರೀತಿ ಒಂದು ವ್ಯಾಖ್ಯಾನ. ಇದನ್ನ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ ಈ ವಿಷಯನ. ಇನ್ನು ಶುಕದೇವ ವ್ಯಾಖ್ಯಾನದಲ್ಲಿ ಬರುತ್ತೆ, ಅಲ್ಲ ದೇವರ ಅವತಾರನೇ ಅವರು ಸನತ್ ಕುಮಾರರು ಅಂತಂದ್ರೆ, ಸನಕ ಸನಂದನ ಸನತ್ ಕುಮಾರ ಎಲ್ಲ ಕುಮಾರರೇನಿದ್ದಾರೆ ಎಲ್ಲ ದೇವರ ಅವತಾರನೇ. ಅವರನ್ನ ಮನುಷ್ಯರು ಅಂತ ಯಾರೋ ಹೇಳ್ಬಾರ್ದು, ಆ ರೀತಿ ಕಂಡೂ ಇಲ್ಲ. ಅವರೆಲ್ಲ ಈ ದೇವತೆಗಳಿಗೆ ಸಮಾನ. ಅವರು ಪ್ರತಿ ಕಲ್ಪದಲ್ಲಿ ಬರ್ತಾರೆ ಆ ಕುಮಾರರು, ಬಂದು ಜ್ಞಾನ ಭಕ್ತಿ ಈ ಸಂಪ್ರದಾಯವನ್ನೆಲ್ಲ ಪ್ರವೃತ್ತಿ ಮಾಡ್ತಾರೆ, ಚಿರಸ್ಥಾಯಿಯಾಗಿ ಉಳಿತಾರೆ ಅನೇಕ ಕಾಲದವರೆಗೆ ಆ ಕುಮಾರರು. ಅಂಥವ್ರನ್ನೆಲ್ಲ ನೀವು ಪ್ರಾಕೃತ ದೇವತೆಗಳಿಗೆ ಸಮಾನ ಅಂತ ಹೇಳ್ಬೇಕು, ಅವರನ್ನ ಮನುಷ್ಯರು ಅಂತ ಯಾರು ನೋಡಬಾರದು. ಅಷ್ಟೇ ಅಲ್ಲ, ಅವರು ವೈಕೃತರು ಅಂತ ಅನ್ನಿಸ್ಕೊಳ್ತಾರೆ. ಯಾಕೆ ಅನ್ನಿಸ್ಕೊಳ್ತಾರೆ ನಿಮ್ ಪ್ರಕಾರ? ಬ್ರಹ್ಮ ಸೃಷ್ಟಿಯಲ್ಲಿ ಅವರು ಬಂದ್ರು, ಹೊರಗಡೆ ವ್ಯಕ್ತವಾದ್ರು, ಕಣ್ಣಿಗೆ ಕಂಡ್ರು. ಮೊದಲೇ ಸೃಷ್ಟಿಗೆ ಬಂದಿದ್ರು. ಆದ್ರೆ ನಮಗೆ ಪ್ರಜೆಗಳಿಗೆ ಎಲ್ಲ ಸಜ್ಜನರಿಗೆ ಕಂಡಿದ್ದು ಯಾವಾಗ ಅಂದ್ರೆ, ಬ್ರಹ್ಮ ದೇವರು ಸೃಷ್ಟಿ ಮಾಡಿದ ಮೇಲೆ ಅವರು ನಮಗೆ ಕಾಣ್ತಾ ಇದ್ದಾರೆ. ಹಾಗಾಗಿ ಅವರನ್ನ ವೈಕೃತ ಸೃಷ್ಟಿಯಲ್ಲೂ ಕೂಡ ಸೇರಿಸ್ಕೊಳ್ಳೋದು ಇದೆ. ಈ ತರ ಉಭಯಾತ್ಮಕರವರು ಯಾರು? ಕುಮಾರರು. ಹಾಗಾದ್ರೆ ಕೌಮಾರೋ ಭಯಾತ್ಮಕ ಅಂದ್ರೆ ಸನತ್ ಕುಮಾರಾದಿಗಳನ್ನ ತಗೊಂಡ್ರು, ಕುಮಾರ ಅಂತ ತಗೊಂಡು ಆ ಕುಮಾರರಿಗೆ ಸಂಬಂಧಪಟ್ಟಿದ್ದು ಎರಡು ವಿಧ ಸೃಷ್ಟಿ ಅಂತ. ಈ ಕೌಮಾರ ಅನ್ನೋ ಶಬ್ದಕ್ಕೆ ಎಡವಟ್ ಮಾಡಿದ್ರು ಅರ್ಥ ಯಾರು. ನಾವು ಹಿಂದೆ ಹೇಳಿದ ಅರ್ಥ ಬೇರೆ. ಕೌ ಅಂದ್ರೆ ಭೂಮಿ, ಮಾ ಅಂದ್ರೆ ಸೃಷ್ಟಿ, ನಿರ್ಮಾಣ ಆಗಿದ್ದು, ಅದನ್ನ ಪಡೆದಿದ್ದು ಅರ ಅಂದ್ರೆ ಅಂತೆಲ್ಲ ಬಂತು. ಹಾಗಾದ್ರೆ ಭೂಮಿಯಲ್ಲಿ ಯಾರು ಸೃಷ್ಟಿಯನ್ನ ಪಡಿತಾರೆ ಅದು ಕೌಮಾರ ಅಂತ ಅದನ್ನ ಕರೆಯೋದು. ಇವರು ಕುಮಾರನಿಗೆ ಸಂಬಂಧಪಟ್ಟಿದ್ದು ಕೌಮಾರ ಅಂತ, ಸನತ್ ಕುಮಾರರಿಗೆ ಸಂಬಂಧಪಟ್ಟಿದ್ದು ಉಭಯ ಸೃಷ್ಟಿ, ದೇವತಾ ಮತ್ತೆ ಮನುಷ್ಯ ಅಂತ ಹೀಗೆ ಒಂದು ವ್ಯಾಖ್ಯಾನ ಮಾಡ್ಕೊಂಡಿದ್ದಾರೆ ಇವರೆಲ್ಲ. ಅದ್ ಯಾಕೆ ಹೀಗೆ ಅಂತಂದ್ರೆ, ಬ್ರಹ್ಮದೇವರು ಈ ಸನತ್ ಕುಮಾರರನ್ನ ಸೃಷ್ಟಿ ಮಾಡಿದಾರಲ್ಲ, ಹೇಗ್ ಮಾಡಿದ್ರು ಅವರು? ದೇವರ ಧ್ಯಾನ ಮಾಡಿ ತಮ್ಮ ಪವಿತ್ರವಾದ ಮನಸ್ಸಿನ ಮುಖಾಂತರ ಆ ಕುಮಾರರನ್ನ ಬ್ರಹ್ಮದೇವರ ಸೃಷ್ಟಿ ಮಾಡಿದ್ದಾರೆ. ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರಿಂದ ವೈಕೃತ ಅಂತ ಅದನ್ನು ಕರೀತಾರೆ ಅಂತ ಈ ಅಭಿಪ್ರಾಯ. ಇನ್ನು ಭಗವಂತನ ಸೃಷ್ಟಿ ಯಾಕೆ ಅಂದ್ರೆ, ಭಗವಂತನ ಧ್ಯಾನ ಮಾಡ್ದಾಗ ಹುಟ್ಟಿದ್ದಲ್ವ, ಅದಕ್ಕೆ ಭಗವಂತನ ಸೃಷ್ಟಿ, ಅದನ್ನ ಪ್ರಾಕೃತ ಅಂತ ಕರೀತಾರೆ. ಅಂದ್ರೆ ಇವ್ರ ಪ್ರಕಾರ ಪ್ರಾಕೃತ ವೈಕೃತ ಅಂದ್ರೆ ಬೇರೆ ಅರ್ಥ. ನಾವ್ ಇದುವರೆಗೆ ಹೇಳಿದ್ದು ಪ್ರಾಕೃತ ಅಂದ್ರೆ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿಗೆ ಪ್ರಾಕೃತ, ವೈಕೃತ ಅಂದ್ರೆ ಬ್ರಹ್ಮಾಂಡದ ಒಳಗಿನ ಸೃಷ್ಟಿಗೆ ವೈಕೃತ. ಇದು ನಾವು ಅನ್ಕೊಂಡಿದ್ದ ಅರ್ಥ. ಇವರು ಏನ್ ಅರ್ಥ ಮಾಡ್ತಾ ಇದಾರೆ ಬೇರೆಯವರು? ದೇವರ ಧ್ಯಾನದಿಂದ ದೇವರಿಂದ ಆದ ಸೃಷ್ಟಿ ಅಂದ್ರೆ ಅದು ಪ್ರಾಕೃತ, ಬ್ರಹ್ಮದೇವರಿಂದ ಆಗುವ ಸೃಷ್ಟಿ ಅಂದ್ರೆ ಅದು ವೈಕೃತ ಅಂತ ವಿಭಾಗ ಮಾಡ್ಕೊಂಡ್ರು. ಈ ಅರ್ಥದಲ್ಲಿ ಸನತ್ ಕುಮಾರರು ಎರಡೂ ಸೃಷ್ಟಿಯಲ್ಲಿ ಸೇರ್ತಾರೆ. ಬ್ರಹ್ಮದೇವರು ಸ್ವತಂತ್ರವಾಗಿ ಸನತ್ ಕುಮಾರನ್ ಸೃಷ್ಟಿ ಮಾಡಿದ್ರ? ಇಲ್ಲ, ಧ್ಯಾನ ಮಾಡಿದ್ರು. ಯಾರ ಧ್ಯಾನ? ಭಗವಂತನ ಧ್ಯಾನ. ಹಾಗಾದ್ರೆ ಭಗವಂತನ ಧ್ಯಾನದ ಮುಖಾಂತರ ಸೃಷ್ಟಿಗೆ ಬಂದಿದ್ರಿಂದ ಅವರು ಪ್ರಾಕೃತ ಸೃಷ್ಟಿಯೇ ಸೇರ್ತಾರೆ. ಇನ್ನು ವೈಕೃತ ಸೃಷ್ಟಿಯಲ್ಲಿ ಯಾಕೆ ಸೇರಿದ್ರು? ಸೃಷ್ಟಿ ಮಾಡೋದವ್ರು ದೇವರ? ಇಲ್ಲ, ಬ್ರಹ್ಮದೇವರು ಮಾಡಿತ್ತು. ಆದ್ರೆ ದೇವರ ಧ್ಯಾನ ಇಟ್ಟುಕೊಂಡು ಬ್ರಹ್ಮದೇವರ ಮುಖಾಂತರ ಆದ ಸೃಷ್ಟಿ ಆದ್ರಿಂದ ಬ್ರಹ್ಮ ಸೃಷ್ಟಿಯಾದೋ ಅದೆಲ್ಲ ವೈಕೃತ ಅಂತ ಅದಕ್ಕೆ ಕರೀತಾರೆ. ಹೀಗ ಉಭಯಾತ್ಮಕ ಅಂತ ಇದು ವಿಶ್ವನಾಥ ವ್ಯಾಖ್ಯಾನ ಅಂತಿದೆ, ಅಲ್ಲಿ ಹೇಳಿದ್ದಾರೆ. ಸರಿ, ಇನ್ ಕೆಲವ್ರು ಹೇಳ್ತಾರೆ ಯಾಕೆ ಉಭಯಾತ್ಮಕ ಈ ಸೃಷ್ಟಿ? ಕುಮಾರರು, ಸನತ್ ಕುಮಾರರ ಸೃಷ್ಟಿ ಯಾಕೆ ಉಭಯಾತ್ಮಕ ಅಂದ್ರೆ, ಬ್ರಹ್ಮದೇವರು ಮೊದಲೇ ಸೃಷ್ಟಿ ಮಾಡ್ಬಿಟ್ಟಂತೆ ಸನತ್ ಕುಮಾರರಲ್ಲಿ, ಹಾಗಾಗಿ ಅದು ಪ್ರಾಕೃತ. ಅದರಲ್ಲಿ ನೀಲಲೋಹಿತ ರುದ್ರನೂ ಸೃಷ್ಟಿಗೆ ಬಂದಿದ್ದಂತೆ. ನೀಲಲೋಹಿತ ರುದ್ರ, ರುದ್ರದೇವರ ಸೃಷ್ಟಿನೂ ಆಗ್ಲೇ ಆಗೋಗಿದೆ ಹಿಂದಕ್ಕೆ. ಆದ್ರೆ ಪ್ರತಿ ಕಲ್ಪದಲ್ಲಿ ಸೃಷ್ಟಿಗೆ ಬರ್ತಾ ಇರ್ತಾರಂತೆ ಎಲ್ಲ ಕುಮಾರರು. ಪ್ರತಿ ಕಲ್ಪದಲ್ಲಿ ಸೃಷ್ಟಿ ಇರೋದ್ರಿಂದ ಅವ್ರಿಗೆ ವೈಕೃತ ಸೃಷ್ಟಿಯನ್ನು ಪಡೆದಿದ್ದಾರೆ ಅಂತ ವೈಕೃತದಲ್ಲೂ ಸೇರ್ತಾರೆ ಅಂತ. ಇದೆಲ್ಲ ವೀರರಾಘವ ವ್ಯಾಖ್ಯಾನ ಅಂತ. ಅಲ್ಲ, ಇವರೆಲ್ಲ ಏನ್ ಮಾಡಿದ್ರು ಅಂದ್ರೆ, ಸಾರವಾಗಿ ಹೇಳ್ಬೇಕು ಅಂದ್ರೆ, ಕೌಮಾರೋ ಉಭಯಾತ್ಮಕ ಅಂತ ಭಾಗವತಲ್ಲಿ ಬಂದಿದೆ. ಕೌಮಾರ ಅನ್ನೋ ಶಬ್ದಕ್ಕೆ ಸನತ್ ಕುಮಾರ ಅನ್ನೋ ಅರ್ಥವನ್ನೇ ಹಿಡ್ಕೊಂಡು ಗಟ್ಟಿಯಾಗಿ ಅದಕ್ಕೆ ವ್ಯಾಖ್ಯಾನ ಮಾಡ್ತಿದ್ರು. ಹೇಗೋ ಒಂದು, ಇವ್ರ ದೇವತೆಗಳು ಹೌದು, ಮನುಷ್ಯರು ಅಂತ ಒಬ್ರು, ಇನ್ನೊಬ್ರು ಇದು ಪ್ರಾಕೃತ ವೈಕೃತ ಹೇಗೆ ಅಂತ ಇವ್ರ ಸೃಷ್ಟಿ ಬಗ್ಗೆ ವಿವರಣೆ. ಅಂತೂ ಸನತ್ ಕುಮಾರರನ್ನ ಹಿಡ್ಕೊಂಡು ಆ ಕೌಮಾರ ಶಬ್ದಕ್ಕೆ ಅರ್ಥ ಸರಿ ಮಾಡ್ಲಿಕ್ಕೆ ಬರ್ದೇನೆ ಇದೆಲ್ಲ ಅದು ಎಡವಟ್ಟು. ಆದ್ರೆ ಆಚಾರ್ಯ ಹೇಳ್ತಾರೆ ಈ ತರ ಅಲ್ವೇ ಅಲ್ಲ, ಇದಕ್ಕೆ ಅರ್ಥನೇ ಬೇರೆ. ಅದೇನದು? ಕುಮಾರಂತೀತಿ ಕೌಮಾರೋ ದೇವಾನಾಂ ಅಂಡಜೋದ್ಭವ
ವೈಕಾರಿಕಾಣಾಂ ಜನನಾತ್ ಪ್ರಾಕೃತೋ ವೈಕೃತಶ್ಚ ಸಹ ಅಂತ ಬಂತು. ಇದು ಹಿಂದೆ ವ್ಯಾಖ್ಯಾನದಲ್ಲಿ ಬಂದ ಶ್ಲೋಕನೇ. ಇದರ ಅರ್ಥ ಇಷ್ಟು. ಕುಮಾರರಿಗೆ ಸಂಬಂಧಿಸಿದ ಸೃಷ್ಟಿ ಕೌಮಾರ ಸೃಷ್ಟಿ ಅಂತಿರಲ್ಲ, ಏನದು? ಕು ಅಂದ್ರೆ ಭೂಮಿ. ಭೂಮಿಯಲ್ಲಿ ನಿರ್ಮಾಣ ಮಾಡಿ ಯಾರು ಅದರ ಪ್ರಾಪ್ತಿಯನ್ನ ಪಡೆದ್ರೋ ಅಂಥವರು ಕುಮಾರರು ಅಂತ ಅರ್ಥ. ಆ ಕುಮಾರರಿಗೆ ಸಂಬಂಧಪಟ್ಟಿದ್ದು ಕೌಮಾರ ಅಂತ. ಇಷ್ಟು ಈ ರೀತಿ ಹೂ ಮಾ ಅರಂತಿ ಅಂತ ಬಿಡಿಸ್ಕೊಳ್ಬೇಕು. ಬ್ರಹ್ಮಾಂಡದ ಹೊರಗಡೆ ಪ್ರಾಕೃತ ಸೃಷ್ಟಿಯನ್ನ ಪಡೆದ ದೇವತೆಗಳೇ ಮುಂದಕ್ಕೆ ಈ ವೈಕೃತ ಸೃಷ್ಟಿಯನ್ನು ಪಡೆದು ಬ್ರಹ್ಮಾಂಡದ ಒಳಗಡೆ, ಆದ್ರಿಂದ ಆ ದೇವತೆಗಳಿಗೆ ಕುಮಾರ ಅಂತ ಕರೀತಾರೆ ಅಂತ. ಇಷ್ಟು. ಹಾಗಾದ್ರೆ ಹಿಂದಿನವ್ರ ಪ್ರಕಾರ ಕುಮಾರ ಅಂದ್ರೆ ಸನತ್ ಕುಮಾರ, ನಮ್ಮ ಪ್ರಕಾರ ಕುಮಾರ ಅಂದ್ರೆ ಬರೀ ಸನತ್ ಕುಮಾರರಲ್ಲ, ಯಾರ್ಯಾರು ಮೊದಲು ಬ್ರಹ್ಮಾಂಡದ ಹೊರಗೆ ಸೃಷ್ಟಿಯನ್ನ ಪಡೆದಿದ್ರೋ ಅವರೇ ಬ್ರಹ್ಮಾಂಡದ ಒಳಗನೂ ಸೃಷ್ಟಿಯನ್ನ ಪಡೆದಿದ್ರಿಂದ ಅವರನ್ನ ಕುಮಾರರು ಅಂತ ಕರೀತಾರೆ. ಕು ಮಾ ಅರ. ಕು ಅಂದ್ರೆ ಭೂಮಿ, ಭೂಮಿಯಲ್ಲಿ ಮಾ ಅಂದ್ರೆ ಸೃಷ್ಟಿಯನ್ನ ಅರ ಪಡೆದವರು, ಆದ್ರಿಂದ ಕುಮಾರರು ಅಂದ್ರೆ ದೇವತೆಗಳು ಅಂತ ಅರ್ಥ. ಅಲ್ಲ, ನೀವ್ ಇಷ್ಟೊಂದು ಕಷ್ಟಪಟ್ಟು ಯಾಕೆ ಅರ್ಥ ಮಾಡ್ತಾ ಇದ್ರಿ? ಈಗ ನೋಡಿ, ಅವ್ರು ಹೇಳಿದ್ದ ಅರ್ಥಕ್ಕೂ ನಾವ್ ಹೇಳಿದ ಅರ್ಥಕ್ಕೂ ಏನು? ನಾವೆಲ್ಲಾ ದೇವತೆಗಳನ್ನ ತಗೊಳ್ಳಿ ನಾವ್ ಹೇಳಿದ್ವಿ, ಅವರು ಇಲ್ಲ ಸನತ್ ಕುಮಾರ ನಾವು ತಗೊಳ್ತೀವಿ ಅಂತ ಹೇಳಿದ್ವಿ. ಮೊತ್ತ ಕುಮಾರ ಅಂದ್ರೆ ಸನತ್ ಕುಮಾರ್ ಅಂತ ಎಲ್ಲಾ ಕಡೆ ಪ್ರಸಿದ್ಧ. ಕುಮಾರ ಅಂದ್ರೆ ಸ್ಕಂದ ಅಂತಾನೂ ಪ್ರಸಿದ್ಧಿ ಇದೆ, ಸುಬ್ರಹ್ಮಣ್ಯ. ಕುಮಾರ ಅಂತ ಅದಕ್ಕಿಂತಲೂ ಪ್ರಸಿದ್ಧಿ ಸನತ್ ಕುಮಾರರ ಬಗ್ಗೆ ಇಲ್ಲಿ ಭಾಗವತದ ಸಂದರ್ಭದಲ್ಲಿ ಪ್ರಸಿದ್ಧವಾಗಿದೆ. ಕುಮಾರ ಶಬ್ದಕ್ಕೆ ಸನತ್ ಕುಮಾರ ಅನ್ನೋ ಅರ್ಥ. ಅದನ್ನು ಬಿಟ್ಟು ಕು ಮಾ ಅರ ಅಂತ ಇದೆಲ್ಲ ಏನಿದೆ ಯೌಗಿಕ, ಇದು ಬಹಳ ಕಷ್ಟ. ಯೋಗಾದ್ರೂಢಿರ್ ಬಲಿಯಸಿ ಅಂತ ಶಾಸ್ತ್ರದಲ್ಲಿ ಮಾತಿದೆ. ನೀವು ಬಿಡಿಸಿ ಒಂದು ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಹೇಳ್ತೀರಿ, ರೂಢಿಲಿ ಏನಿದೆ ಅದನ್ನ ಬೇಕು, ಅದನ್ನ ಒಪ್ಪಬೇಕು ಮುಖ್ಯ. ರೂಢಿಯಲ್ಲಿ ಇದ್ದದ್ದನ್ ಬಿಟ್ಟು ಅರ್ಥ ಹೇಳಿಕ್ ಬರತ್ತೆ ಅಂತ ಹೇಳಿ ಒಂದು ಶಬ್ದಕ್ಕೆ ಸಾವಿರಾರು ಅರ್ಥ ಹೇಳಿದ್ರೆ ಹೇಳಿ ಸಾವಿರಾರು ಅರ್ಥ, ಕೊನೆಗೆ ಅನ್ವಯ ಆಗ್ಬೇಕಾಗಿದ್ದು ನೀವು ರೂಢಿ ಎಲ್ಲಿ ಬಳಸ್ತೀರೋ ಅಲ್ಲಿಗೆ. ಒಂದು ಶಿವ ಅನ್ನೋ ಶಬ್ದ ತಗೊಂಡು ಎಲ್ಲೋ ಒಬ್ಬ ಮನುಷ್ಯನಿಗೆ ಅನ್ವಯ ಮಾಡ್ಬಿಟ್ರೆ, ಉದ್ದೇಶ ಶಿವ ಅನ್ನೋ ಶಬ್ದನ ಪಾರ್ವತಿ ಪತಿಗೆ ಅನ್ವಯಿಸ್ಬೇಕು ಅಂತ. ಶಿವ ಅಂದ್ರೇನು? ಮಂಗಳ ಸ್ವರೂಪಿ. ಯಾಕೆ ಮನುಷ್ಯನಿಗೆ ಮಂಗಳನೇ ಆಗಲ್ವೇ ಜೀವನದಲ್ಲಿ? ಮಂಗಳಮಯ ಜೀವ ಯಾಕೆ ಆಗ್ಬಾರ್ದು? ಯಾರೊಬ್ಬ ಇದ್ದ ಜೀವನದಲ್ಲಿ ಸುಖನೇ ಪಟ್ಟ, ಅವನ ದುಃಖನೇ ಆಗ್ಲಿಲ್ಲ, ಯಾಕೆ ಅವನನ್ನು ಶಿವ ಅಂತ ಕರಿಬಾರ್ದ? ಅಂದ್ರೆ ಯೌಗಿಕ ಅರ್ಥ ತಗೊಂಡ್ರೆ, ಒಂದು ಶಬ್ದಕ್ಕೆ ಬಿಡಿಸಿ ಅರ್ಥವನ್ನ ತಗೊಳ್ಳೋದಿದ್ರೆ ಯಾರಲ್ಲಿ ಬೇಕಾದ್ರೆ ಅದನ್ನ ಅನ್ವಯಿಸ್ಬೋದು. ಆದ್ರೆ ಆ ಅತಿ ಪ್ರಸಂಗ ವಾರಣೆ ಮಾಡ್ಲಿಕ್ಕೆ ಶಾಸ್ತ್ರಕಾರ ಹೇಳಿದ್ದಾರೆ ರೂಢಿನೂ ಮುಖ್ಯ. ಎಲ್ಲೋ ಯೋಗ ಅರ್ಥ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಿ ಎಲ್ಲೆಲ್ಲೋ ಶಬ್ದವನ್ನು ಬಳಸೋ ಹಾಗಿಲ್ಲ ಅಂತ. ಹೇಗೆ ಅಂದ್ರೆ ಅಶ್ವಕರ್ಣ ಅಂತ ಒಂದು ಶಬ್ದ ಇದೆ. ಅಶ್ವಕರ್ಣ ಅಂದ್ರೆ ಏನು? ಅಶ್ವ ಅಂದ್ರೆ ಕುದುರೆ, ಕುದುರೆಯ ಕರ್ಣ ಅಂದ್ರೆ ಕಿವಿ ಅಂತ. ತಪ್ಪು. ಅಶ್ವಕರ್ಣ ಅಂತ ಒಂದು ಔಷಧಿಗೆ ಹೆಸರು, ಅಶ್ವಕರ್ಣ ಅಂತ. ಈ ಹಿಂದನೂ ಬಂದಿದೆ ಅದು ಸುಧಾ ಪಾಠದಲ್ಲಿ. ಹಾಗಾದ್ರೆ ಅಶ್ವಕರ್ಣ ಅಂದ್ರೆ ಅದು ಅರ್ಥ. ಮುದ್ಗಪರ್ಣಿ, ಮಾಷಪರ್ಣಿ ಅಂತೆಲ್ಲ ಇದೆ. ಮುದ್ಗಪರ್ಣಿ, ಮಾಷ ಅಂದ್ರೆ ಉದ್ದು, ಉದ್ದಿನ ಪರ್ಣ ಎಲೆ ಸಂಬಂಧ ಇದೆಯಾ? ಉದ್ದುಗೂ ಎಲೆಗೂ ಏನ್ ಸಂಬಂಧ ಇದೆ? ಮಾಷಪರ್ಣಿ ಮುದ್ಗಪರ್ಣಿ ಅಂತೆಲ್ಲ ಅಂದ್ರೆ ಅದು ಔಷಧಿಗೆ ಹೆಸರು, ಅದು ಮಾಷಪರ್ಣಿ ಮುದ್ಗಪರ್ಣಿ ಅಂತ. ಹೀಗೆ ಅನೇಕ ಶಬ್ದಗಳಿದೆ. ಯಾವ ಶಬ್ದಗಳಿಗೆ ರೂಢಿನ್ ತಗೊಳ್ಬೇಕು, ಅದನ್ನ ಎಲ್ಲಿ ಬಳಸ್ತಾ ಇದ್ದಾರೆ ಅಷ್ಟನ್ನ ನೋಡ್ಬೇಕು ಹೊರತು ಅದಕ್ಕೆ ಎಲ್ಲ ವಿಭಾಗ ಮಾಡ್ತಾ ಕೂತ್ರೆ ಅದ್ ಸರಿ ಅವನ. ವಿಭಾಗ ಮಾಡಿದ್ರೆ ಸರಿಯಾಗಿ ಅರ್ಥ ಆಗ್ಬೇಕು, ರೂಢಿಯಲ್ಲಿ ಬಳಸೋದಕ್ಕೆ ಸಂಬಂಧ ಪಡ್ಬೇಕು ಅಂತ. ಇಷ್ಟು. ಅದನ್ನ ಕ್ಲಿಷ್ಟ ಕಲ್ಪನೆ ಮಾಡ್ತಾ ಇದ್ರಿ. ಕುಮಾರ ಎಲ್ಲ ಯಾಕೆ ಹೇಳ್ತಾ ಇದ್ರಿ? ಅದಕ್ಕೆ ಹೇಳ್ತಾರೆ ಪ್ರಮಾಣ ಸಿದ್ಧ. ಇದು ಪ್ರಮಾಣ ಇದೆ, ಇದನ್ನ ನಾವು ಸುಮ್ಮನೆ ಹೇಳ್ತಾ ಇದ್ರೆ ಆಯ್ತು. ವೇದವ್ಯಾಸರ ಮಾತುಗಳೇ ಒಂದು ರಹಸ್ಯವಯವಾದ ಮಾತುಗಳನ್ನ ಸುಲಭವಾಗಿ ವ್ಯಾಖ್ಯಾನ ಮಾಡೋದ? ರಹಸ್ಯವಾಗಿರೋದನ್ನ ರಹಸ್ಯವಾದ ಮಾತುಗಳನ್ನ ಇಟ್ಕೊಂಡು ವ್ಯಾಖ್ಯಾನ ಮಾಡ್ಬೇಕು. ಮತ್ತೆ ಪ್ರಮಾಣ ಇರೋದ್ರಿಂದ ನಾವು ಹಾಗೆ ವ್ಯಾಖ್ಯಾನ ಮಾಡಿದಿರಿ, ಸರಿ ಇದೆ. ಅಷ್ಟೇ ಅಲ್ಲ, ನೀವು ಸನತ್ ಕುಮಾರ ಅನ್ನೋ ಅರ್ಥ ಇಟ್ಕೊಳ್ತೀರಲ್ಲ, ಒಂದು ನಮಗ್ ಪ್ರಮಾಣ ಇದೆ, ನಿಮ್ಮ ಹತ್ರ ಪ್ರಮಾಣ ಇಲ್ಲ ಒಂದು. ಅಷ್ಟೇ ಅಲ್ದೇನೆ ನೀವು ಸನತ್ ಕುಮಾರ ಅನ್ನೋ ಅರ್ಥ ಇಟ್ಕೊಂಡು ವ್ಯಾಖ್ಯಾನ ಮಾಡೋದಿದ್ರೆ, ಈಗ ಪಿತೃದೇವತೆಗಳು, ಅಸುರರು, ಇವ್ರೇನಿದಾರಲ್ಲ, ಇವರೆಲ್ಲ ಪ್ರಾಕೃತ ಸೃಷ್ಟಿಯನ್ನ ಪಡೆದಿಲ್ಲ ನಿಜ, ಹಿಂದೆ ಅದ್ರ ಬಗ್ಗೆ ಏನು ಉಲ್ಲೇಖ ಮಾಡಿಲ್ಲ. ಆದ್ರೆ ಅವರು ವೈಕಾರಿಕ ದೇವತೆಗಳಲ್ಲೇ ಸೇರ್ತಾರೆ. ವಸ್ತುತಃ ಹಿಂದೆ ಅದ್ರ ಬಗ್ಗೆ ಉಲ್ಲೇಖ ಬರ್ಲಿಲ್ಲ, ಆದ್ರೆ ಇವರು ವೈಕಾರಿಕ ದೇವತೆಗಳಲ್ಲಿ ಸೇರ್ತಾರಂತೆ. ಯಾಕೆಂದ್ರೆ ಯಜ್ಞದಲ್ಲಿ ಆಹುತಿ ಅವ್ರಿಗೂ ಸಿಗತ್ತೆ, ಅಸುರರಿಗೂ ಸಿಗತ್ತೆ, ಪಿತೃಗಳಿಗೂ ಸಿಕ್ಬಿಡತ್ತೆ ಯಜ್ಞದಲ್ಲಿ ಆಹುತಿ. ನೀವು ಸರಿಯಾಗಿ ಮಂತ್ರವನ್ನು ಉಚ್ಚಾರಣೆ ಮಾಡ್ಲಿಲ್ಲ ಅಂದ್ರೆ ನೀವು ಕೊಡೋ ಆಹುತಿ ಸೀದಾ ಅಸುರರ್ಗೆ ಹೋಗಿ ಸೇರುತ್ತೆ. ಇಲ್ಲ ನಾವು ತುಂಬಾ ಚೆನ್ನಾಗಿ ಮಾಡ್ತೀವಿ ಅಂತ ಲೋಪದೋಷ ಆಗೇ ಇರುತ್ತೆ.
ಹೋಗ ಅಸುರರಿಗೆ ಅದ್ ಸೇರತ್ತೆ, ಕೆಲವು ಪಾಲು ಅವ್ರಿಗೆ ಸೇರ್ಲೇಬೇಕು. ಅದು ಕಾಯ್ತಾ ಇರ್ತಾರ ಅವ್ರು, ನಮಗೂ ಆಹುತಿ ಸಿಗತ್ತಾ ಅಂತ ಅಸುರರು. ಇನ್ನು ಪಿತೃಗಳಿಗೆ ಆಹುತಿ ಸಿಕ್ಕೇ ಸಿಗತ್ತೆ, ಸ್ವದಾ ಪಿತೃಗಳಿಗೆ ಸಿಕ್ಕೇ ಸಿಗತ್ತೆ. ಈ ಎಲ್ಲ ದೇವತೆಗಳಿಗೆ ಆಹುತಿ ಲಾಭ ಅನ್ನೋದಿದೆ ಅಂದ್ಮೇಲೆ ಇವರೆಲ್ಲ ವೈಕಾರಿಕ ದೇವತೆಗಳಲ್ಲಿ ಬರ್ತಾರೆ. ಹಾಗಾದ್ರೆ ಏನಾಯ್ತು, ವೈಕಾರಿಕ ದೇವತೆಗಳ ಗುಂಪಿನಲ್ಲಿ ಪಿತೃದೇವತೆಗಳು ಅಸುರರು ಬರ್ತಾರೆ ಅಂತಂದ್ರೆ ಅವರು ಪ್ರಾಕೃತ ಸೃಷ್ಟಿಯನ್ನು ಪಡೆದಿದ್ದಾರೆ ಅಂತಾನೆ ಅರ್ಥ. ಬಾಯ್ಬಿಟ್ಟು ಹೇಳ್ಬೇಕು ಅಂತಿಲ್ಲ. ನೀವು ದೇವತೆಗಳ ಗುಂಪಿನಲ್ಲಿ ಸೇರಿಸಿದ್ರ ವೈಕಾರಿಕ ದೇವತೆಗಳ ಗುಂಪಿನಲ್ಲಿ ಪ್ರಾಕೃತ ದೇವತೆಗಳ ಗುಂಪಿನಲ್ಲಿ ಅವ್ರು ಇರ್ತಾರೆ ಅಂತ ಅರ್ಥ. ಸರಿ, ಇದನ್ನ ಏನ್ ಹೇಳಲಿಕ್ಕೆ ಹೊರಟ್ರಿ ಅಂದ್ರೆ, ನೀವು ಕುಮಾರ ಶಬ್ದಕ್ಕೆ ಬರೀ ಸನತ್ ಕುಮಾರ ತಗೊಂಡು ಸನತ್ ಕುಮಾರರಿಗೆ ಮಾತ್ರ ಪ್ರಾಕೃತ ವೈಕೃತ ಎರಡು ತರ ಸೃಷ್ಟಿ ಇದೆ ಅಂತ ಹೇಳೋದು ತಪ್ಪು ಅಂತ ನಮ್ಮ ಅಭಿಪ್ರಾಯ. ಹಾಗೆ ವ್ಯಾಖ್ಯಾನ ಮಾಡಿದ್ರೆ. ಯಾಕೆ, ಪಿತೃಗಳಿಗೆ ಅಸುರರಿಗೆ ಇವ್ರಿಗೂ ಹಾಗೆ ಉಂಟು. ಅದರಲ್ಲಿ ಅಸುರರಿಗೆ ದೇವತೆಗಳ ವೈಕಾರಿಕ ದೇವತೆಗಳಲ್ಲಿ ಯಾಕೆ ಸೇರಿಸ್ತಾರೆ ಅಂದ್ರೆ, ನೀವು ಅವ್ರಿಗೆ ದೇವತಾ ಪದವಿ ಕೊಟ್ಟ ಹಾಗೆ, ನೀವು ಸರಿಗೆ ಮಂತ್ರ ಹೇಳ್ತಾ ಇದ್ದಾರೆ ಅನ್ನೋ ದೃಷ್ಟಿಯಲ್ಲಿ ಪಿತೃಗಳನ್ನ ತಗೊಳ್ಳೋಣ. ಮುಖ್ಯವಾದ ಆಕ್ಷೇಪ ಅಲ್ಲಿದೆ. ಪಿತೃದೇವತೆಗಳನ್ನ ಉಭಯಾತ್ಮಕ ಸೃಷ್ಟಿಯನ್ನ ಪಡೆದವರು ಅಂತ ಹೇಳ್ಬೇಕು. ಮತ್ ಸನತ್ ಕುಮಾರನ್ ಮಾತ್ರ ಯಾಕೆ ತಗೊಂಡ್ರಿ, ನೀವು ಇವ್ರನ್ನೆಲ್ಲ ಬಿಟ್ರಲ್ಲ. ಅದರಿಂದ ನಮ್ಮ ಆಕ್ಷೇಪಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ. ಆದ್ರಿಂದಾಗಿ ನಾವು ಹೇಳಿದಂತೆ ಎಲ್ಲಾ ದೇವತೆಗಳನ್ನು ತಗೊಳ್ಳಿ. ಕೌಮಾರ ಅನ್ನೋ ಶಬ್ದದಿಂದ ಎಲ್ಲಾ ದೇವತೆಗಳು ಬರ್ತಾರೆ, ಬರೀ ಸನತ್ ಕುಮಾರರಷ್ಟೇ ಅಲ್ಲ, ಅವಾಗ ಸರಿ ಹೋಗುತ್ತೆ. ಅಷ್ಟೇ ಅಲ್ದೇನೆ ದೇವ ಸರ್ಗಶ್ಚ ಅಂತ ಹೇಳಿದ್ದಾರೆ. ದೇವತೆಗಳ ಸೃಷ್ಟಿಯೂ ಅಂತ ಯಾಕೆ ಒತ್ತು ಕೊಟ್ಟು ಹೇಳ್ಬೇಕು? ಹೇಗಿದ್ರು ಕೌಮಾರೋ ಉಭಯಾತ್ಮಕ ಅಂತ ಮುಂದೆ ಹೇಳ್ಬಿಟ್ಟಿದ್ದಾರೆ. ಹೇಳಿದ್ಮೇಲೆ ಹಿಂದೆ ಯಾಕೆ ಆ ದೇವತೆಗಳ ಸೃಷ್ಟಿಯು ಅದು ಇಲ್ಲೇ ಸೇರುತ್ತೆ, ಅದು ವೈಕೃತ ಸೃಷ್ಟಿ ಆಗ್ಬಿಡತ್ತೆ ಅಂತೆಲ್ಲ ಯಾಕೆ ಹೇಳ್ಬೇಕು? ಅದ್ ಹೇಳಿದ್ದಾರೆ ಅಂದ್ರೆ ಏನರ್ಥ, ಕೌಮಾರ ಶಬ್ದದಿಂದ ಏನಂತ ವೈಕೃತವನ್ನೂ ತಗೊಳ್ಬೇಕು ಅಂತ ಅರ್ಥ. ಆ ವೈಕೃತವನ್ನೂ ತಗೊಂಡ್ರೆ ಪ್ರಾಕೃತ ವೈಕೃತ ಎರಡು ಸರಿ ಹೋಗ್ಬಿಡತ್ತೆ. ಈ ಅರ್ಥದಲ್ಲಿ ಈ ಕೌಮಾರ ಶಬ್ದಕ್ಕೆ ಹೀಗೆ ಅರ್ಥ ಹೇಳ್ಬೇಕು ಅಂತ ಇದುವರೆಗೆ ಪೂರ್ಣವಾಗಿ ವ್ಯಾಖ್ಯಾನವನ್ನ ಮಾಡಿದ್ರು. ಇದಾದ್ಮೇಲೆ ಇಲ್ಲಿ ಇನ್ನೊಂದು ವ್ಯಾಖ್ಯಾನದಲ್ಲಿ ಬಿಡಿಸ್ತಾರೆ. ಏನಂತ, ಕೌ ಭೂಮೌ ರಂತಿ ಆಪ್ನುವಂತಿ ಇತಿ ಕುಮಾರಾಹ ತೇಷಾಮಯಂ ಸರ್ಗಃ ಕುಮಾರಃ ದೇವಾನಾಂ ಯೇ ಅಂಡೇ ಜಾತಃ ಉದ್ಭವಃ ವೈಕೃತತ್ವೇನ ಮುಕ್ತಃ. ಯೇ ಅಂತಲ್ಲ, ಯೋ ಅದು ದೇವಾನಾಂ ಯಹ ಉದ್ಭವ ಅಂದ್ರೆ ಬ್ರಹ್ಮಾಂಡದಲ್ಲಿ ಅವರು ಹುಟ್ಟಿದ್ದಾರೆ ಅಂತ ದೇವತೆಗಳ ಸೃಷ್ಟಿಯನ್ನು ಹೇಳಿದ್ದಾರೆ, ಅದನ್ನ ವೈಕೃತ ಅಂತ ಕರಿಬೇಕು. ವೈಕಾರಿಕಶ್ಚ ಯಃ ಪ್ರೋಕ್ತ ಕೌಮಾರಃ ಅಂತ ಅದಕ್ಕೆ ಪ್ರಮಾಣನ ಕೊಡ್ತಾರೆ. ಕೌಮಾರ ಅಂದ್ರೆ ವೈಕೃತ ಸೃಷ್ಟಿ, ಭೂಮಿಯಲ್ಲಾದ ಸೃಷ್ಟಿ ಅಂತ ಅದಕ್ಕೆ ಪ್ರಮಾಣವನ್ನು ಕೊಟ್ಟು ಇನ್ನೊಂದು ಆಕ್ಷೇಪವನ್ನ ಎತ್ಕೊಳ್ತಾರೆ. ಅದೇನ್ ಆಕ್ಷೇಪ, ಅದಕ್ಕೇನು ಉತ್ತರ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮರಣ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃತಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪ. ನಮಸ್ಕಾರ ಗುರುಗಳೇ, ನಮಸ್ಕಾರ, ಧನ್ಯವಾದಗಳು. ಗುರುಗಳಿಗೆ ನಮಸ್ಕಾರ.